ಹಿಂದೂಗಳ ಪ್ರಕಾರ ಸ್ತ್ರೀ ತಾಯಿಯಾಗದ ಹೊರತು ಆಕೆ ಎಂದಿಗೂ ತೃಪ್ತಲಾಗಲಾರಳು. ಇದು ಪುರುಷನಿಗೆ ಅನ್ವಯಿಸೋದಿಲ್ಲ. ಪುರುಷ ತಂದೆಯಾಗೋದಿಕ್ಕೆ ಹಾತೊರೆಯುತ್ತಾನೆ ಅಂತ ಎಲ್ಲೂ ಹೇಳಿಲ್ಲ. ಇದು ಒಂದು ರೀತಿ ಆಕಸ್ಮಿಕ, ಆಗಲೂಬಹುದು ಆಗದೆ ಇರಲೂಬಹುದು. ಆದರೆ ಸ್ತ್ರೀ ತಾಯಿಯಾಗದಿದ್ದರೆ ಆಕೆ ಏನನ್ನೋ ಕಳೆದುಕೊಂಡ ಹಾಗೆ ಇರ್ತಾಳೆ. ಕಾರಣ ಆಕೆಯಲ್ಲಿ ಸೃಜನಾತ್ಮಕತೆ ಅನ್ನೋದು ತಾಯಿತನದಿಂದ ಮಾತ್ರ ಸಾಧ್ಯ. ಯಾವಾಗ ಆಕೆಯ ಸ್ತನಗಳು ಆಕೆಯ ಇರುವಿಕೆಗೆ ಕೇಂದ್ರವಾಗುತ್ತವೋ ಆಗ ಆಕೆ ತೃಪ್ತಳಾಗ್ತಾಳೆ. ಸ್ತನಗಳು ಪ್ರಾಮುಖ್ಯತೆಯನ್ನು ಪಡೆಯುವುದು ಸ್ತನಪಾನ ಮಾಡಿಸಿದಾಗ, ಅವು ಶಿಶುವಿನ ಬೆಳವಣಿಗೆಗೆ ಪೂರಕವಾದಾಗ. ಹೀಗಾಗಿ ಪುರುಷ ವಿವಾಹ ಮಾಡಿಕೊಳ್ಳುವುದು ಪತ್ನಿಗಾಗಿ, ಆದರೆ ಸ್ತ್ರೀ ವಿವಾಹ ಮಾಡಿಕೊಳ್ಳುವುದು ತಾಯಿಯಾಗೋ ಸಲುವಾಗಿ, ಪತಿಯ ಸಲುವಾಗಿ ಅಲ್ಲ. ಮೂಲ ಆಸಕ್ತಿ, ಮೂಲ ಉದ್ದೇಶ ತಮ್ಮ ಸ್ತ್ರೈಣತೆಯನ್ನು ಆಹ್ವಾನಿಸುವ, ಆ ಮಗುವನ್ನು ಪಡೆಯುವ ಮೂಲ ಉದ್ದೇಶದಿಂದ. ಆದ್ದರಿಂದಲೇ ವಾಸ್ತವವಾಗಿ ಗಂಡಸರು ಸದಾ ಹೆದರುತ್ತಾರೆ. ಕಾರಣ ಶಿಶುವಿನ ಜನನವಾದಂತೆ ಗಮನವೆಲ್ಲ ಮಗುವಿನತ್ತ ಹೋಗುತ್ತೆ. ಅದು ಪರಿಧಿಗೆ ದೂಡಲ್ಪಡುತ್ತೆ. ಕೇಂದ್ರ ಬಿಂದು ಶಿಶು ಆಗುತ್ತೆ. ಈ ಮಧ್ಯೆ ತಂದೆಗೆ ಹಸುವೆ ಉಂಟಾಗುತ್ತೆ. ಕಾರಣ ಈ ಮಗು ಅನ್ನೋದು ತನ್ನ ಮತ್ತು ತನ್ನ ಪತ್ನಿಯ ನಡುವೆ ಬಂದಿದೆ ಅನ್ನೋದ್ರಿಂದ. ಈ ಸ್ತ್ರೀಯರ ಆಸಕ್ತಿ ಈಗ ತಂದೆಗಿಂತಲೂ ಹೆಚ್ಚು ಮಗುವಿನ ಮೇಲಿರುತ್ತೆ. ಮೊದಲು ಆತ ಕೇಂದ್ರ ಬಿಂದು ಆಗಿದ್ದ. ಈಗ ಆತ ಕೇಂದ್ರದಿಂದ ಆಚೆ ಪರಿಧಿಗೆ ಸರಿದಿದ್ದಾನೆ. ಆಕೆಯ ಮೂಲಭೂತ ಅಗತ್ಯ ಈಗ ಈಡೇರಿದೆ. ಕಳೆದ 3-4 ದಶಕಗಳಿಂದ ಕೆಲವು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಮಕ್ಕಳಿಗೆ ಸ್ತನಪಾನ ಮಾಡಿಸದೇ ಇರತಕ್ಕಂಥ ಫ್ಯಾಷನ್ ಒಂದು ಬೆಳೆದು ಬಂದಿದೆ. ಇದೇ ಅತಿಯಾದ ಅಪಾಯಕಾರಿ ಪ್ರವೃತ್ತಿ. ಅಂದರೆ ಸ್ತನಪಾನ ಮಾಡಿಸದೇ ಇದ್ದರೆ ಮಗು ಸೃಜನಾತ್ಮಕತೆಯನ್ನು ಕಳೆದುಕೊಳ್ಳುತ್ತೆ. ಅದರ ಕೇಂದ್ರ ಬಿಂದುವಿಗೆ ಬೆಳವಣಿಗೆಗೆ ಅಡ್ಡಗಾಲು ಹಾಕಿದ ಹಾಗೆ ಆಗತ್ತೆ. ಇದು ಅತ್ಯಂತ ಅಪಾಯಕಾರಿ. ಪುರುಷ ಸ್ತ್ರೀಯನ್ನು ಪ್ರೀತಿಸಿದಾಗ ಶರೀರದೊಂದಿಗೆ ಸ್ತನವನ್ನೂ ಪ್ರೀತಿಸ್ತಾನೆ. ಆತನಿಗೆ ಅವು ಪ್ರಿಯಕರವಾದವು. ಇಲ್ಲಿ ಪ್ರೇಮ ಆಳವಾದಂತೆಲ್ಲ ಎಷ್ಟು ಹೆಚ್ಚು ಆಳವಾಗುತ್ತದೆ ಅಂದರೆ ಗಂಡನೂ ಸಹ ಮಗುವಿನ ಹಾಗೆ ಆಗ್ತಾನೆ. ಈ ರೀತಿ ಆದಾಗ ಸಾಕಷ್ಟು ಸಾಧ್ಯತೆಗಳು ಭಿನ್ನತೆಯನ್ನು ಪಡೆದುಕೊಳ್ತವೆ. ಇದು ಸಾಧ್ಯ. ಆಗ ಸ್ತ್ರೀ ತಾನೊಬ್ಬ ಸಂಗಾತಿ ಅನ್ನೋದನ್ನು ಮರೆತು ತನ್ನ ಪತಿಗೆ ತಾನೊಬ್ಬ ತಾಯಿ ಆಗೋದಿಕ್ಕೆ ಇಚ್ಛಿಸ್ತಾಳೆ. ಆಗ ಮಗು ಬೇರೆ, ಪತಿ ಬೇರೆ ಆಗಿರೋದಕ್ಕೆ ಸಾಧ್ಯವಿಲ್ಲ. ಒಂದು ರೀತಿ ಮಗುವಿನ ಅಗತ್ಯತೆಯೂ ಇರೋದಿಲ್ಲ. ಆಕೆ ತನ್ನ ಪತಿಯ ಆಳವಾದ ಪ್ರೇಮದಿಂದಲೇ ತಾಯಿತನದ ಸುಖವನ್ನು ಕಾಣ್ತಾಳೆ ಮತ್ತು ಆಕೆಯ ಕೇಂದ್ರ ಆಕೆಯ ಸ್ತನಗಳ ಬಳಿ ಇರುತ್ತೆ. ಇದೊಂದು ವಿಚಿತ್ರ ಸ್ನೇಹಿತರೆ. ಯಾಕೆ ಹೀಗೆ? ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.